ಈ ಅಕ್ರಮದಲ್ಲಿ ಭಾಗಿಯಾದವರ ಜೊತೆಗೆ ಬಿಜೆಪಿಗೆ ನಂಟಿದೆ ಅನ್ನುವಂಥ ಕಾಂಗ್ರೆಸ್ನ ಆರೋಪಕ್ಕೆ ಯಲಹಂಕ ಶಾಸಕ ವಿಶ್ವನಾಥ್ ಗರಂ ಆಗಿದ್ದಾರೆ. ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೋ ಅವರನ್ನ ಒದ್ದು ಒಳಗೆ ಹಾಕಲಿ. ಬಾಂಗ್ಲಾದವರನ್ನ ಕರೆತಂದು ಮನೆ ಕೊಡುವಷ್ಟು ದಾರಿದ್ರ್ಯ ಬಂದಿಲ್ಲ ನಮಗೆ, ಬಿಜೆಪಿಗೆ ಅಂತ ದಾರಿದ್ರ್ಯ ಬಂದಿಲ್ಲ ಅಂತ SR ವಿಶ್ವನಾಥ್ ಮಾತನಾಡಿದ್ದಾರೆ. ಕಾಂಗ್ರೆಸ್ಗೆ ಏನೂ ಸಿಕ್ಕಿಲ್ಲ ಅಂತ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ. ಬಿಜೆಪಿ ಮುಖಂಡರ ಜೊತೆ ಇರೋ ಫೋಟೋ ಹಾಕ್ತಿದ್ದಾರೆ. ಕೋಗಿಲು ಮಾತ್ರ ಅಲ್ಲ, ಕೆಜಿಹಳ್ಳಿಯಲ್ಲೂ ಕೂಡ ಇದೇ ರೀತಿ ಒತ್ತುವರಿಯಾಗಿದೆ. ಬಾಂಗ್ಲಾದವರನ್ನ ಕರ್ಕೊಂಡು ಬಂದು ಮನೆ ಕೊಡಬೇಕಾದಂತ ದುಸ್ಥಿತಿ ನಮಗಿಲ್ಲ ಅಂತ ಯಲಹಂಕ ಶಾಸಕ SR ವಿಶ್ವನಾಥ್ ಮಾತನಾಡಿದರು. ಅವನು ಯಾವನೇ ಆಗಲಿ ಆ ಬಡವರ ಹತ್ರ ಏನಾದರೂ ದುಡ್ಡು ತಗೊಂಡಾಗಿದ್ರೆ ಒದ್ದು ಒಳಗಡೆ ಹಾಕ್ಬೇಕು, ಅವ್ರನ್ನ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಅವ್ರು ಇವತ್ತು ಅವ್ನು ಯಾರೋ ವಿಜಯ್ ಕುಮಾರ್ ಅನ್ನೋದು ನನಗೂ ಹೇಳಿದ್ರು ಬೆಳಗ್ಗೆ ಬಂದಾಗ. ಅವ್ನು ಯಾರೋ ಅಂತ ತಿಳ್ಕೊಂಡೆ ನಾವು. ನನ್ನ ಜೊತೆಲ್ಲ ಒಂದು ಯಾವತ್ತೋ ಒಂದು ಬರ್ತ್ಡೇಗೆ ಒಂದು ಫೋಟೋ ತಗೊಂಡಿರೋದು. ಅವನು ಪ್ರಜಾವಿಮೋಚನೆ ಚಳುವಳಿಯ ಮುಖಂಡನೂ ಹೌದು. ರಕ್ಷಣಾ ವೇದಿಕೆ ನನ್ನ ಹತ್ರ ಕರ್ಕೊಂಬಂದಿದ್ದಿದ್ದು. ಅವಾಗ ಕೇಳ್ಕೊಂಡೆ ಯಾರು ಇವನು ಎತ್ತ ಅಂತೇಳಿ. ಜೊತೆಯಲ್ಲಿ ಫೋಟೋ ತೆಗೆದು ಮಾತ್ರ ನಾವು ಕುಮ್ಮಕ್ಕೆ ಕೊಡ್ತೀವಿ ಅಂತಲ್ಲ. ಫಸ್ಟು ಯಾರು ಹೇಳ್ತಾರೆ ಅವ್ರನ್ನ ಒಳಗಡೆ ಹಾಕಬೇಕು. ಇವತ್ತು ಕಾಂಗ್ರೆಸ್ ಅವ್ರಿಗೆ ಇನ್ನೇನು ಸಿಕ್ಕಿಲ್ಲ. ಈ ಫೋಟೋಗಳು ಹುಡುಕಿ ಹಾಕ್ತಾವ್ರೆ ಎಲ್ಲ ಕಡೆಗೆ. ನೀವೇನು ಕತೆ ಕಾಯ್ತಾ ಇದ್ರಾ? ನಿಮ್ಮದೇ ಸರ್ಕಾರ, ನಿಮ್ಮದೇ ಮಂತ್ರಿಗಳು, ನಿಮ್ಮದೇ. ಇದರ ಮಧ್ಯೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ಆತುರದ ಕ್ರಮ ಇದು ಅಂತ ಖಂಡಿಸಿದ್ದಾರೆ. ಕೇರಳ ಮುಖ್ಯಮಂತ್ರಿ ವೇಣುಗೋಪಾಲ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಆತುರದ ಕ್ರಮ ಸಿದ್ದರಾಮಯ್ಯ ಅವರ ವರುಣಾ ಕ್ಷೇತ್ರದಲ್ಲಿರೋ ಜನರಿಗೆ ಮನೆ ಕೊಟ್ಟಿದ್ದಾರಾ? ಕಾನೂನಿನ ಅರಿವಿಟ್ಕೊಂಡು ಸಿಎಂ ಮನೆ ಕೊಡಬಾರದು. ಅಕ್ರಮವಾಗಿ ಬಂದವರಿಗೆ ನೆಲೆ ಕೊಟ್ಟು ರಾಜ್ಯದ ಭವಿಷ್ಯ ಹಾಳು ಮಾಡಬೇಡಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೋಗಿಲು ಲೇಔಟ್ ಅಲ್ಲಿ ಮನೆ ಕೊಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾರೋ ವೆಸ್ಟ್ ಬೆಂಗಾಲು, ಅಸ್ಸಾಮು ಅಂತ ಹೇಳ್ಕೊಂಡು ಬಂದು ಹಿಂದಿಲಿ ಮಾತಾಡ್ತಾರೆ. ಇಲ್ಲಿ ಕೇರಳದವರು ಎಲ್ಲಿ ಹಿಂದಿ ಮಾತಾಡ್ತಾರೆ? ಅವ್ರು ಕೇರಳದವರು ಅಲ್ಲ. ಅವರಿಗೆ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ ಕೂಡಲೇ ಸಿದ್ದರಾಮಯ್ಯನವರು ರೆಸ್ಪಾಂಡ್ ಮಾಡಿ ಅವ್ರಿಗೆ ಮನೆ ಹುಡ್ಕೊಡ್ತೀವಿ. ಸರ್, ಯಾವ ಕಾನೂನಲ್ಲಿ ಯಾವ ಅವಕಾಶ ಇದೆ ಸರ್ ನಿಮಗೆ ಮನೆ ಕೊಡೋದಕ್ಕೆ? ಎಲ್ಲಿಂದೆಲ್ಲ ಬಂದಿರೋನ್ನ ನೀವು ವೋಟ್ ಬ್ಯಾಂಕ್ ಮಾಡಿ, ನೆಕ್ಸ್ಟ್ ಆಧಾರ್ ಕಾರ್ಡು, ವೋಟರ್ ID ಸೃಷ್ಟಿ ಮಾಡಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವರಿಗೆ ಬದಲಿ ನಾವೇನೋ ನಿವೇಶನವನ್ನು ಕೊಡ್ತೀವಿ ಅಥವಾ ಅವರಿಗೆ ನಿವಾಸವನ್ನು ಕೊಡ್ತೀವಿ ಅಂತೇಳಿ ನೀವು ಪ್ರಾಮಿಸ್ ಮಾಡ್ತಾ ಇದ್ದೀರಾ. ಎಷ್ಟು ವರ್ಷ ಸರ್ ನಿಮ್ಮಲ್ಲಿ ಇಲ್ಲ ನಿಮ್ಮ ವರುಣಾ ಕ್ಷೇತ್ರದಲ್ಲಿರುವಂತಹ ನಿವೇಶನ ಮತ್ತು ನಿವಾಸ ರಹಿತರಿಗೆ ನೀವು ಮನೆ ಕೊಟ್ಟಿದ್ದೀರಾ ಸರ್? ಫಸ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.